ಈಗ ಏನೇ ಒಂದು ಮಾಡಬೇಕು, ಅದರಲ್ಲಿ ಯಶಸ್ಸು ಗಳಿಸ್ಬೇಕು ಅಂದರೆ ವಾಟ್ ಈಸ್ ಇಂಪಾರ್ಟೆಂಟ್? ಡೆಡಿಕೇಶನ್ ಇಂಪಾರ್ಟೆಂಟಾ, ಟ್ಯಾಲೆಂಟಾ, ಪರ್ಸ್ಯೂವರೆನ್ಸ್ ಇಂಪಾರ್ಟೆಂಟಾ, ಅಥವಾ ಪ್ಯಾಷನ್ನಾ? ಏನು ಸೂತ್ರ ಅದು? ನಾನು ಕೇಳಿದ್ರೆ ಎಲ್ಲ ಮಿಕ್ಸ್ ಆಫ್ ಆಲ್ ಅಂತ. ಯಾಕಂದರೆ ನಾನು ಯಾವತ್ತೂ ಈ ಯಶಸ್ಸು ಅನ್ನೋದು ಪರಿಭಾಷೆ ಇದೆಯಲ್ಲ, ಆ ಪರಿಭಾಷೆಗೆ ಕರೆಕ್ಟಾಗಿ ಈಗ ಉಪ್ಪಿಟ್ಟು ಮಾಡಬೇಕು ಅಂದರೆ ನೀವು ಹೇಳ್ಬಿಡ್ಬೋದು, ಈರುಳ್ಳಿ ಹೆಚ್ಚಾಕಬೇಕು, ಮೆಣಸಿನ್ಕಾಯಿ ಹಾಕಬೇಕು, ಒಂಚೂರು ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ, ಮತ್ತು ಒಂದು ಎಣ್ಣೆ ಇಡು ಎಲ್ಲ ಮಾಡು ಹಾಕೋದು. ಇದಕ್ಕೆ ನಿಮ್ಗೆ ಆ ಥರ ನೀವು ರೆಸಿಪಿ ಇಲ್ಲ. ದಿರ್ ಈಸ್ ನೋ ರೆಸಿಪಿ. ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಮತ್ತು ನೀವು ಹೇಳಿದ್ರಲ್ಲ, ನಂಗೆ ತುಂಬ ಇಷ್ಟ ಆಯ್ತು, ಆ ಹಪಹಪಿಕೆ ಅನ್ನೋದು ಬಿಟ್ಬಿಡ್ಬೇಕು. ನಾವು ಜಸ್ಟ್ ಡೂ ಇಟ್. ನಂದು ಇನ್ನೊಂದು ಮಹಾಮಂತ್ರ ಜಸ್ಟ್ ಡೂ ಇಟ್ ಅಂತ. ನೀವು ನೋಡಿರ್ಬೋದು, ನಾನು ಹ್ಯಾಶ್ಟ್ಯಾಗ್ ಹಾಕ್ತೀನಿ. ಯೋಚನೆ ಮಾಡೋಂಗಿಲ್ಲ. ಐ ಡೋಂಟ್ ಥಿಂಕ್. ಜನ ಯೋಚನೆ ಮಾಡಿ ಅತಿ ಆಲೋಚನೆ ಮಾಡಿ ಹಾಳಾಗಿರೋರೇ ಜಾಸ್ತಿ. ನಾನು ಐ ಡೋಂಟ್ ಬಿಲೀವ್ ಇನ್ ಏನು ಹೇಳ್ತಾರೆ, ಓವರ್ ಥಿಂಕಿಂಗ್. ನನ್ನ ಸ್ನೇಹಿತರು ಸುತ್ತಮುತ್ತ ನಾವು ಇನ್ನೂ ಯೋಚನೆ ಮಾಡ್ತಿರೋ ಅಷ್ಟರಲ್ಲೇ ನೀನು ಇಂಪ್ಲಿಮೆಂಟ್ ಮಾಡಿಬಿಡ್ತೀಯಾ ಅಂತಾರೆ. ಹೌ ಟು ಸ್ಟಾಪ್ ಇಟ್? ನಾನು ನಂದು ಎಕ್ಸಾಂಪಲ್ ಕೊಡ್ತಾ ಇದ್ದೆ ನಿಮಗೆ. ಪಾಡ್ಕಾಸ್ಟ್ ಶುರು ಆಗೋದಕ್ಕೆ ಮುಂಚೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಶುರು ಮಾಡಬೇಕು ಅಂದರೆ ಐ ಟುಕ್ 5 years ಫಾರ್ ಇಟ್. ಥಿಂಕಿಂಗ್ ಓವರ್ ಥಿಂಕಿಂಗ್. ಹೆಂಗದು? ನಾನು ಅಂತಲ್ಲ, ನಮ್ಮಲ್ಲಿ ತುಂಬ ಜನ ಓವರ್ ಥಿಂಕಿಂದಾನೇ ನಾವು ಸಮಯ ಕಳೆದು ಬಿಡ್ತೀವಿ, ಟೈಮ್ ಹೊರಟೋಗಿರುತ್ತೆ. ನೀವು ಹೇಳಿದ ಹಾಗೆ, ನೀವು ಈಗ ನಡಿಗೆ ಸ್ಟಾರ್ಟ್ ಮಾಡಿ ನೀವು ಒಂದು 5,000 ಕಿಲೋಮೀಟರ್ ಹೋದಾಗ ನಾವು ಯೋಚನೆ ಮಾಡ್ತೀವಿ, ಮೂಕನಹಳ್ಳಿಯವ್ರು 5,000 ಕಿಲೋಮೀಟರ್ ಹೋಗೋದು, ನಾನು ಇನ್ನೂ ಒಂದರಲ್ಲೇ ಇದ್ದೀನಿ. ನಾನು ಯೋಚನೆ ಮಾಡಲ್ಲ ಮೇಡಮ್. ನನಗೆ ಇವತ್ತು ಮಾಡಬೇಕು ಅನ್ಸು, ನಾನು ಇವತ್ತು ಸ್ಟಾರ್ಟ್ ಮಾಡ್ತೀನಿ. ಮತ್ತು ನನಗೆ ಅದು ಹಿಟ್ ಆಗುತ್ತಾ, ಫ್ಲಾಪ್ ಆಗುತ್ತಾ, ಜನ ನೋಡ್ತಾರಾ, ಜನ ಏನಂತಾರೆ, ನಾನು ಏನಿಲ್ಲ. ಒಂದು ಹೇಳ್ತೀನಿ, ಪರಿಪೂರ್ಣತೆ ನಾವೇನು ಹೇಳ್ತೀವಿ, ಪರ್ಫೆಕ್ಷನ್ ಅಂತ ಹೇಳ್ತೀವಲ್ಲ, ಪರಿಪೂರ್ಣತೆ ಅನ್ನೋದು ಬದುಕಿನ ಸಂಕೀರ್ಣತೆಯನ್ನು ಯಾವತ್ತೂ ಹಿಡಿದಿಡೋಕ್ಕೆ ಸಾಧ್ಯನೇ ಇಲ್ಲ. ದೇರ್ ಈಸ್ ನಥಿಂಗ್ ಕಾಲ್ಡ್ ಪರ್ಫೆಕ್ಷನ್. ನಡೀತಾ ಹೋಗಿ ದಾರಿ ತೆಕ್ಕೋತಾ ಹೋಗುತ್ತೆ. ಈಗ ನಂದು ಈಗ 1380ನೇ ದಿನ. ನಾನು ಹಿಂದೆ ನೋಡಿದಾಗ, ಅಯ್ಯೋ ಎಷ್ಟು ಬಾಲಿಶವಾಗಿ ಹೇಳಿದ್ದೀನಿ, ಹೇಗೆ ಕಾಣ್ತಾ ಇದ್ದೀನಿ, ನಗಬೇಕು. ನಮ್ಮ ಬಗ್ಗೆ ನಾವೇ ನಗಬೇಕು. ಅದೇ ಗ್ರೋತ್. ನಾವು ಹಿಂದೆ ಈಗ 2 ದಿನದಿಂದೇನೋ 2 ವಾರದಿಂದೇನೋ ನಾನು ಬರೆದ ಬರಹನೇ ನೋಡಿ ನಾನು ನಗಬೇಕು. ಅಯ್ಯೋ ನನ್ನ ಅರಿವಿನ ಮಟ್ಟ ಅಷ್ಟಿತ್ತಲ್ಲ. ಪ್ರತಿದಿನ ನೀವು ಇಂಪ್ರೂವ್ ಆಗ್ತಾ ಹೋಗಬೇಕು. ಆಮೇಲೆ ನಾನು ಪರ್ಫೆಕ್ಟ್ ಆಗ್ತೀನಿ. ಇವತ್ತಿನ 2026 ಮೇ 21ನೇ ತಾರೀಕಲ್ಲಿ ಇರುವ ರಂಗನ ಬುದ್ಧಿಮಟ್ಟ 10 ವರ್ಷದ ಹಿಂದಿನ ರಂಗನಿಗೆ ಬಾ ಅಂದರೆ ಹೆಂಗೆ ಬರುತ್ತೆ? ಕರೆಕ್ಟ್. 10 ವರ್ಷದ ಅನುಭವಗಳು ನನಗೆ ಇನ್ನಷ್ಟು ಕಲಿಸಿದೆ. ನಾನು ಇನ್ನಷ್ಟು ಮಾಗಿದ್ದೀನಿ. ಹಾಗೆ ನಾನು ಸ್ಟಾರ್ಟ್ ಮಾಡಿದ್ದಕ್ಕೆ ತಾನೇ ಇದಾಯಿತು. ನಾನು ಜರ್ನಿನೇ ಸ್ಟಾರ್ಟ್ ಮಾಡಿಲ್ಲ ಅಂದರೆ ನೀವು ಸ್ಟಾರ್ಟ್ ಮಾಡಿ. ಬಟ್ ಫಿನಾನ್ಷಿಯಲ್ ವಿಷಯದಲ್ಲಿ ಹಾಗೆ ಯೋಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಎಲ್ಲವುದು ಹಾಗೆ ಇದೆ. ನಾನು ನಿಮ್ಗೊಂದು ಉದಾಹರಣೆ ಹೇಳ. ಎಲ್ಲರದು ಸ್ಟಾರ್ಟಿಂಗ್ ಪಾಯಿಂಟ್ 0ನೇನಾ? ಹೌದು. ಅಥವಾ ನೆಗೆಟಿವೇನಾ? ಅದಾನಿ ಅಂಬಾನಿ ಒಂದೇ ದಿನ ಅದಾನಿ ಅಂಬಾನಿ ಆಗ್ಬಿಟ್ರ? ಇಲ್ಲ. ಅವರು ಯಾವುದೋ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ 0 ಇದ್ದೇ ಇದೆಯಾ? ಅಷ್ಟೇ, ಮುಗೀತಲ್ಲ. ಐ ಆನ್ಸರ್ಡ್ ಯುವರ್ ಕ್ವಶನ್. ಓಕೆ. ಫೇಲ್ಯೂರ್ಸ್ನ ಹೆಂಗೆ ತಗೋಬೇಕು? ಇವಾಗ ಯಾರೋ ಒಬ್ರು ಯಾವುದ್ರಲ್ಲೋ ಇನ್ವೆಸ್ಟ್ ಮಾಡಿದ್ರು, ಯಾರೋ ಒಂದು ಉದ್ಯಮ ಶುರು ಮಾಡಿಕೊಂಡ್ರು, ಸೋತ್ರು, ಬ್ಯಾಂಕ್ರಪ್ಟ್ ಆದರು. ಹೌ ಟು ಟೇಕ್ ದಟ್? ನಾನು ಮತ್ತೆ ಹೇಳಿದೆ, ಮತ್ತೆ ಅಲ್ಲಿಗೆ ಬರ್ತೀನಿ. ಯಾವಾಗಲೂ ಅಷ್ಟೇ, ನಮಗೆ ಅರ್ಗಿಸ್ಕೊಳ್ಳೋದಾಗ ಅಂತಹಷ್ಟು ಊಟನ ಮಾತ್ರ ನಾವು ಮಾಡಬೇಕು. ನಾನು ಹೇಳಿದೆ, ಅಟ್ಟಕ್ಕೆ ಮಾತ್ರ ಏಣಿ ಹಾಕೋಕ್ಕೆ ಸಾಧ್ಯ, ನಾವು ಇದಕ್ಕಾಗಲ್ಲ, ಆಕಾಶಕ್ಕೆ ಏಣಿ ಹಾಕೋಕ್ಕಾಗಲ್ಲ ಅಂತ. ಯಾವಾಗ ಸೋಲುಗಳು, ಫೇಲ್ಯೂರು ನಮ್ಮನ್ನು ಕಾಡುತ್ತೆ ಅಂದರೆ ಅದನ್ನು ಅರ್ಗಿಸ್ಕೊಳ್ಳೋಕ್ಕಾಗದು. ನಾನು ಹೇಳೋದು ಹಂತವಾಗಿ. ನಾನು ಹೇಳ್ತೀನಿ, ಎಲ್ಲ ಅರ್ಜೆಂಟ್ ಮಾಡ್ಕೋತಾರೆ ಜನ. ದೇ ವಾಂಟ್ ಎವ್ರಿಥಿಂಗ್ ಕ್ವಿಕ್. ಅದು ಇಲ್ಲ. ಕ್ವಿಕ್ ಸೊಲ್ಯೂಷನ್ನು ಮ್ಯಾಗಿ, ಅದು ಅವ್ರು ಹೇಳ್ತಾರೆ ಇದು ಇನ್ಸ್ಟಂಟ್ 1 ನಿಮಿಷ ಅಂತ, 5-6 ನಿಮಿಷ ಬೇಕು ನೋಡಿಬೇಕು. ಸುಮ್ಮನೆ ಹೇಳ್ತಾರೆ 1 ನಿಮಿಷ ಅಂತ. 1 ನಿಮಿಷದಲ್ಲಿ ಅದು ಆಗಲ್ಲ, ಸುಳ್ಳು ಹೇಳ್ತಾರೆ ಅವರು. ಸೊ ಹಾಗೆ ನಾನು ಏನು ಹೇಳಕ್ಕೆ ಹೋಗೋದು, ನಮ್ಗೆ ಅರಗಿಸ್ಕೊಳ್ಳೋ ಆಹಾರನ ತಿನ್ನಬೇಕು. ಅರ್ಥ ಇಷ್ಟೇ. ನೀವು ಥಿಂಕ್ ಬಿಗ್. ಜನ ಸುಮ್ಮನೆ ದಾರಿ ತಪ್ಪಿಸ್ತಾರೆ ಹೇಳಿ ಥಿಂಕ್ ಬಿಗ್. ಸರಿ, ನೀವು ನಿಮ್ಮ ಆದಾಯನೇ ಇಲ್ಲ, ನೀವು 1 ಕೋಟಿ 2 ಕೋಟಿ ಯಾರೋ ಕೊಡ್ತಾರೆ ಅಂತ ಸಾಲ ತಗೊಂಬಂದು ಪಿಕ್ಚರ್ ಮಾಡಿಬಿಟ್ರೆ ಫೇಲ್ಯೂರ್ ಆಯಿತು, ಅದಕ್ಕೆ ಡಿಪ್ರೆಷನ್ಗೆ ಹೋದು ಅಂದರೆ ಯಾರು ಕಾರಣ? ನೀವು ಸ್ವಲ್ಪ ಆರಾಮಾಗಿ ಕೂತ್ಕೊಂಡು ಯೋಚನೆ ಮಾಡಬೇಕು, ಯಾವುದನ್ನ ಮಾಡಬೇಕು ಮಾಡಬಾರ್ದು ಅಂತ. ಆಯಿತಾ? ನಾನು ಹೇಳಿದೆ, ಅವನು ಯಾರೋ ಸಕ್ಸೀಡ್ ಆಗಿದ್ದಾನೆ. ಇಲ್ಲ, ನಾನು ಎಷ್ಟು ದಿನ ಅಂತ ಹಿಂಗೆ ಇರೋದು, ಬರೀ ಆ್ಯಕ್ಟ್ರೇ ಆಗಿದ್ದೀನಿ, ಏನೂ ಆಗ್ತಾನೆ ಇಲ್ಲ ನಾನು ಐ ಶುಡ್ ಡೂ ಸಮಥಿಂಗ್. ಸಾಲ ಮಾಡಿ ಬಂದು ಪಿಕ್ಚರ್ಗೆ ಹಾಕ್ತಾರೆ. ಈಗ ನೀವು ಹೇಳಿ, ಥಿಂಕ್ ಬಿಗ್ಗು, ನಾವೊಂದು ಯೋಚನೆ ಇರಬೇಕು, ಹಾಲಿರ್ಬೇಕು. ಮತ್ತು ಎಂಥದ್ದು ಮಾಡ್ತಾರೆ ಕಾಂಟೆಂಪ್ರರಿ ಜನಕ್ಕೆ? ನೋಡಿ, ನಾನು ಇನ್ನೊಂದು ಹೇಳ್ತೀನಿ. ಹಿಂದೆ ಪಿಕ್ಚರ್ಗಳು ಹಿಟ್ ಆಗ್ತಾಯಿದ್ವು. ಯಾಕೆ ಹಿಟ್ ಆಗ್ತಾಯಿದ್ವು ಅಂದರೆ ಸಮ್ ಕಾಮನ್ ಫ್ಯಾಕ್ಟರ್ ಇತ್ತು. ಸಮಸ್ಯೆಗಳು ಎಲ್ರಿಗೂ ಸೇಮ್ ಇರ್ತಾಯಿದ್ವು. ಅಣ್ಣವ್ರು ಮಾಡೋ ಟೈಮಲ್ಲಿ ತ್ಯಾಗ, ಬಲಿದಾನ, ಕುಟುಂಬಕ್ಕೆ ಅಂತ ಕೊಡೋದು. ಅಣ್ಣವ್ರ ಪಿಕ್ಚರ್ಗಳು ನೋಡಿ ಯಾಕೆ ಹಿಟ್ಟಾಗ್ತಿತ್ತು ಅಂದರೆ ಸಮಾಜ ಆಗಿತ್ತು ಅಲ್ವಾ? ಇವತ್ತು ಕಾಂಟೆಂಪ್ರರಿ ಏನಿದೆ ಅದಕ್ಕೆ ಪೂರಕವಾಗಿ ಮಾಡಬೇಕು. ಇದು ಏನು ಮಾಡ್ತಾರೆ, ಡೈರೆಕ್ಟ್ರ್ ತಲೆಯಲ್ಲೇನೋ ಇರುತ್ತೆ,
ಇವ್ರಿಗೇನೋ ಆ್ಯಕ್ಟ್ರಿಗೇನೋ ಇರುತ್ತೆ, ಈ ಥರ ನನ್ನ ಪ್ರಾಜೆಕ್ಟ್ ಮಾಡಿ ಹೀಗೆ ನನ್ನನ್ನು ವಿಜೃಂಭಿಸಬೇಕು ಅಂತ. ಪಿಕ್ಚರ್ ಹೆಂಗೆ ಇಟ್ಟಾಗುತ್ತೆ? ಅದು ಕಾಮನ್ ಫ್ಯಾಕ್ಟ್ರ್ ಏನಿದೆ, ನೀವು ಆಡಿಯನ್ಸ್ಗೆ ಇದು ಒಂದು ಉದಾಹರಣೆ ಕೊಟ್ಟೆ ನಾನು. ಅದೇ ಥರ ಎಲ್ಲದರಲ್ಲೂ ಅಷ್ಟೇ, ನನಗೆ ಆಗುತ್ತಾ, ನನ್ನ ಗುಣಕ್ಕೆ ಹೊಂದುತ್ತಾ, ಗುಣಕ್ಕೆ ಅನುಗುಣವಾಗಿದೆಯಾ ಅದನ್ನು ನೋಡೋದಿಲ್ಲ. ಇದೇನು ಮಾಡ್ತಾರೆ, ಇಲ್ಲ ಹಿಂಗೆ ಮಾಡಬೇಕು, ನಂದು ಏನಿದು, ನಾನು ಅಷ್ಟು ದೊಡ್ಡ ರಿಸ್ಕ್ ತಗೊಂಡ್ರೆ ಅದನ್ನ ಹ್ಯಾಂಡಲ್ ಮಾಡ್ಬೋದಾ ಅನ್ನೋದು ನನಗೆ ಎಕ್ಸಾಕ್ಟ್ಲಿ ನಾನು ಹೇಳಕ್ ಹೋಗಿ ಕೆಲವೊಂದ್ಸಲ ಅದನ್ನ ನೆಗ್ಲೆಕ್ಟ್ ಮಾಡ್ತಾರೆ. ಇಟ್ಸ್ ಓಕೆ, ವಿ ಕ್ಯಾನ್ ಮ್ಯಾನೇಜ್. ಎಕ್ಸಾಕ್ಟ್ಲಿ. ಯಾಕೆಂದರೆ ಇನ್ನು ನಾನು ಒಂದಷ್ಟು ಜನರು ಬಾಯಲ್ಲಿ ಕೇಳಿದ್ದೀನಿ, ನನಗೆ ಮಾರ್ಕೆಟಲ್ಲಿ ಅಷ್ಟು ದುಡ್ಡು ಹುಟ್ಟುತ್ತಾ ಇದೆ ಅಂದರೆ ನನ್ನ ಮೇಲೆ ನಂಬಿಕೆ ಇದೆ, ಆ ಮಟ್ಟಕ್ಕೆ ನಾನು ಇದ್ದೀನಿ ಅಂತ. ಏನಾಯಿತು 5 ಕೋಟಿ ನನಗೆ ಮಾರ್ಕೆಟಲ್ಲಿ ಹುಟ್ಟುತ್ತಾ ಇದೆ. ಮಾರ್ಕೆಟು ಕೊಡುತ್ತಪ್ಪ, ಯಾಕೆಂದರೆ ಅದು ಸೂಜಿ ಹಾಕಿ ದಬಳ ತೆಗಿಯೋಕ್ಕೆ ಯೋಚನೆ ಮಾಡ್ತಿರುತ್ತೆ. ನಿಮ್ಗೆ 100 ರೂಪಾಯಿ ಕೊಡ್ತೀನಿ, ನಾನು ನಿಮ್ಮ ಮೇಲೆ ಪ್ರೀತಿ ಕೊಡಲ್ಲ. ಭಾವನವ್ರು ನಂಗೆ 200 ರೂಪಾಯಿ ಕೊಡ್ತೀನಿ ಅಂತ ಹೇಳಿರ್ತಾರೆ 2 ತಿಂಗಳು ಬಿಟ್ಟು, ನಾನು 100 ರೂಪಾಯಿ ಕೊಡ್ತೀನಿ, ಭಾವನವರೇ ಬಿಡು ರಿಸ್ಕ್ ಅವ್ರದ್ದು ನಂಗೆ 200 ಕೊಡ್ತಾರಂತೆ ಅಂತ. ನನಗೆ ಫಿಲ್ಮ್ದು ಜ್ಞಾನ ಇಲ್ಲ. ಬಟ್ ನೀವು ಹೇಳ್ತೀರಾ ಕೊಟ್ಟಿನಿ ಮುಕ್ನಳ್ಳಿ ಅವರೇ, ನಾನು ಆಮೇಲೆ ನಿಮಗೆ 6 ತಿಂಗಳಲ್ಲಿ 200 ಕೊಡ್ತೀನಿ ಅಂತ. ನಾನು ನಿಮ್ದೇನೋ ಒಂದು ಮನೇನೋ ಗಿನೇನೋ ಒಂದು ಏನೋ ಕರೆಕ್ಟಾಗಿ ಹಿಡಿಸ್ಕೊಂಡು 100 ರೂಪಾಯಿ ಕೊಟ್ಬಿಡ್ತೀನಿ. ನೀವು ಮಾರ್ಕೆಟಲ್ಲಿ ದುಡ್ಡು ಹುಟ್ಟುತ್ತೆ, ಆನಂತರ ನೀವು ಅದನ್ನು ವಾಪಸ್ ಕೊಡೋವಾಗ ನಿಮಗೆ ಅದಾಗುತ್ತಾ? ಅಥವಾ ಆ 100 ರೂಪಾಯಿ ನಾನು ಮನೆ ಮಾರಾರು ಕೊಡ್ತೀನಿ, 5 ಮನೆ ಇದೆ, 1 ಮನೆ ಹೋದ್ರೂ ಆಯಿತು. ಆಗ ನಾನು ಹೇಳಿದ್ದಷ್ಟೇ, ಅರ್ಗಿಸ್ಕೊಳ್ಳೋಕ್ಕಾಗೋಷ್ಟೇ ಆಹಾರ ತಿನ್ನಬೇಕು, ಸಿಂಪಲ್. ಆಗಲ್ಲ, ಆಹಾರ ಹುಟ್ಟಿಸ್ಕೊಳ್ಳೋದು ಗೊತ್ತಿರಬೇಕು. ಎಕ್ಸಾಕ್ಟ್ಲಿ ಅಷ್ಟೇ ನಾನು ಹೇಳೋದು. ಇಲ್ಲ ಪರವಾಗಿಲ್ಲಪ್ಪ, ನಾನು ಏನೋ ಮಾಡ್ತೀನಿ. ನಾವು ಸುಮ್ಮನೆ ಒಂದು 2 ಮೆಟ್ಲು 3 ಮೆಟ್ಲು ಅಮ್ಮಮ್ಮ ಅಂದರೆ 1 ಫ್ಲೋರಿಂದ ನಾವು ಜಂಪ್ ಹೊಡೆದ್ರೆ ಏನೋ ಕೈಯೋ ಕಾಲ ಒಂಚೂರು ಪೆಟ್ಟಾಗ್ಬೋದು, ಜೀವ ಉಳ್ಕೊಳ್ಳುತ್ತೆ. 7ನೇ ಫ್ಲೋರಿಂದ ಬೀಳ್ತೀನಿ ಅಂದರೆ. ಈಗ ಕೆಲವೊಬ್ಬ ಸಕ್ಸಸ್ಫುಲ್ ಪೀಪಲ್ನ ಮಾತಾಡಿಸುವಾಗ, ಜನರನ್ನು ಮಾತಾಡಿಸುವಾಗ ರೈಟ್ ಟೈಮಲ್ಲಿ ಐ ಟುಕ್ ಅ ರೈಟ್ ಡಿಸಿಷನ್ ಅಂತಿರ್ತಾರೆ. ಅದೆಲ್ಲ ಸುಳ್ಳು ನನ್ನ ಪ್ರಕಾರ. ಆಮೇಲೆ ನೀವು ಹೇಳಿದ್ರಲ್ಲ ಪರ್ಸಿವರೆನ್ಸು, ಹಾರ್ಡ್ ವರ್ಕು, ಅದೆಲ್ಲ ಒಂದು ಏರಿದ ಮೇಲೆ ಮೌಲ್ಯದ ಮಾತುಗಳನ್ನ ಆಡೋದು ಬಹಳ ಈಸಿ. ನೀವೇನೋ ಒಂಚೂರು ಆಗ್ಬಿಟ್ಟಿರ್ತೀರ ಬದುಕಲ್ಲಿ, ಭಗವಂತಂದೆಯೇ. ನಾನು ಅದನ್ನೇ ಹೇಳೋದು, ಐ ಆಮ್ ಎ ಬಿಲೀವರ್. ನಾನು ಯಾವಾಗಲೂ ಹೇಳ್ತೀನಿ ಭಗವಂತಂದೆಯೇ ಅಂತ. ನೀವು ಹೆಂಗೂ ಗೊತ್ತಿಲ್ಲ, ಈಗ ಕೋಟಿ ಜನ ಇದ್ದಾರೆ, ವೈಮಿ ನಂಗೆ ಗೊತ್ತಿಲ್ಲ ಭಗವಂತ, ಅದು ಅಷ್ಟೇ ನಾನು ಹೇಳೋದು ಇಷ್ಟೇ. ಅದು ನೀವು ಆಗ್ಬಿಡುತ್ತೆ. ಆಮೇಲೆ ಇಲ್ಲಿ ಕೂತ್ಕೊಂಡು ಉಪದೇಶ ಕೊಡೋದು ಬಹಳ ಈಸಿ. ಪರ್ಸಿವರೆನ್ಸು, ಹಾರ್ಡ್ ವರ್ಕು ಅದಿಲ್ಲ ಅಂತಲ್ಲ, ಡೆಡಿಕೇಶನ್ ಎಲ್ಲ ಬೇಕು, ಎಲ್ಲ ಒಂಚೂರು. ಅದ್ರ ಜೊತೆ ಒಂದು ಚಿಟಿಕೆ ಭಗವಂತನ ಅನುಗ್ರಹ, ಒಂದು ಚಿಟಿಕೆ ಅದೃಷ್ಟ ಎಲ್ಲ ಮಾಟ್ರಾಗುತ್ತೆ. ಆ ರೆಸಿಪಿ ಹೇಳು ಅಂದರೆ ಆ ರೆಸಿಪಿ ರೆಡಿ ಇಲ್ಲ ಮೇಡಮ್. ಒಬ್ಬೊಬ್ರಿಗೊಂದೊಂದು ಅದು ವರ್ಕ್ ಆಗಿಬಿಟ್ಟಿರುತ್ತೆ ಅವ್ರಿಗೆ, ಅದು ಇನ್ನೊಬ್ರಿಗೆ ವರ್ಕ್ ಆಗಬೇಕು ಅಂತಿಲ್ಲ. ಖಂಡಿತ ಇಲ್ಲ. ನಾನು ಹೇಳಿದ್ದು ಉಪ್ಪಿಟ್ಟಿನ ರೆಸಿಪಿ ಸಾರ್ವಕಾಲಿಕ, ಅದೆಲ್ರಿಗೂ ಆಗಿಬಿಡುತ್ತೆ. ಆದರೆ ಇದ್ರದ್ದು ರೆಸಿಪಿ ಇದೆಯಲ್ಲ, ನೀವು ಅದನ್ನು ಫಾಲೋ ಮಾಡ್ತೀನಿ ಅಂತಂದರೆ ಗ್ಯಾರಂಟಿ ಏನಿಲ್ಲ. ನೀವು ಅದದ್ದು ಉಪ್ಪಿಟ್ಟಿಂದು ರೆಸಿಪಿದು ಎಕ್ಸಾಂಪಲ್ ಬಹಳ ಚೆನ್ನಾಗಿ ಕೊಟ್ರಿ. ಸೇಮ್ ಅಮೌಂಟಲ್ಲಿ ಎಲ್ಲವೂ ಹಾಕಿದ್ರು ರುಚಿ ಎಕ್ಸ್ಪರ್ಟ್ ಮಾಡಿದ ರುಚಿ ನಮಗೆ ಬರೋದಿಲ್ಲ. ರುಚಿ ಅಮ್ಮ ಮಾಡಿದ ಕೈ ರುಚಿ ಏನು ಮಾಡಿದ್ರು ಬರಲ್ಲ ಅಲ್ವಾ? ಹಾಗೆ ಅದು ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ಆ ಹಬೆ, ಆ ಹದ ಏನೋ ಕರೆಕ್ಟಾಗಿ ಬೇಯಿಸಿರ್ತಾರೆ, ನಮ್ದು ಪೂರ್ಣವಾಗಿ ಬೆಂದಿರಲ್ಲ, ಏನೋ ಎಷ್ಟು ದಿನಗಳಿಂದ ಮಾಡಿರ್ತಾರೆ, ವರ್ಷಗಳಿಂದ ಮಾಡಿರ್ತಾರೆ. ಸತ್ಯ. ಮತ್ತೊಂಚೂರು ಪ್ರೀತಿ ಅಮ್ಮಂದು ಅದು ಸೇರ್ಬಿಟ್ಟಿರುತ್ತೆ, ಗೊತ್ತಿಲ್ಲದೇನೋ ಅಲ್ವಾ? ಸೊ ರೆಸಿಪಿ ಅದು 100%. ಅದೇನು ಗೊತ್ತಾ, ನಾನು ಹಾಗೆ ಮಾಡಿದೆ, ನೀನು ಹೀಗೆ ಮಾಡು. ನೀವೇ ಹೇಳಿದ್ರಿ, ಈಗ ಯಶಸ್ವಿ ವ್ಯಕ್ತಿಗಳ ಮಕ್ಕಳೆಲ್ಲ ಯಶಸ್ವಿ ವ್ಯಕ್ತಿಗಳಾಗಬೇಕು ಅಂತ ಏನೂ ಇಲ್ಲ ಆ ಥರದ್ದು. ಅದಕ್ಕೆ ನಾನು ಹೇಳಿದ್ದು ಸುಳ್ಳು. ದುಡ್ಡಿದ್ಬಿಟ್ಟಿದ್ರೆ ಏನೋ ಮಾಡಿಬಿಡ್ತಿದ್ದೆ, ಯಶಸ್ವಿ ಮನೇಲಿ ಹುಟ್ಟಿದ್ರು ಅಂತ. ನಾನು 100 ಉದಾಹರಣೆ ಕೊಡ್ಬೋದು. ಅಮಿತಾಬ್ ಬಚ್ಚನ್ ಅವ್ರ ಮಗನ್ನೇ ತಗೊಳ್ಳಿ ನೀವು, ಆ ಥರದ್ದು ಎಷ್ಟು ಉದಾಹರಣೆ. ಗವಾಸ್ಕರ್ ಮಗನ ನೀವು ತಗೋಬೋದು, ಈಗ ಶಾರುಖ್ ಖಾನ್ ಮಗನ ನೀವು ತಗೋಬೋದು. ಆ ಥರದ್ದು ಎಷ್ಟಿದೆ. ಮಿಥುನ್ ಚಕ್ರವರ್ತಿ ಅವ್ರ ಮಕ್ಕಳನ್ನ ನೀವು ತಗೋಬೋದು. ಎಷ್ಟು ಹೇಳ್ತಾ ಹೋದರೆ ಲಿಸ್ಟು ದೊಡ್ಡದಾಗುತ್ತೆ. ಇವರು ಏಕೆಂದರೆ ಕಣ್ಣಿಗೆ ಕಾಣ್ತಾರೆ, ಶೋ ಬಿಸ್ನೆಸ್, ಎಂಟರ್ಟೈನ್ಮೆಂಟ್ ಬಿಸ್ನೆಸ್ಸಲ್ಲಿದ್ದಾರೆ, ಹಾಗಾಗಿ ನಮ್ಮ ಕಣ್ಣಿಗೆ ಕಂಡ್ರು. ಅದು ಬಿಟ್ಟು ಎಷ್ಟೋ ಜನ ಪ್ರೊಫೆಸರ್ ಮಕ್ಕಳು ಏನೂ ಆಗಿಲ್ಲ, ಇವತ್ತು ಸ್ವಿಗ್ಗಿ ಮಾಡ್ಕೊಂಡಿದ್ದಾರೆ, ನೋಡಿದ್ದೀನಿ ನಾನು. ಏನು ಹೇಳ್ತೀರಿ ಅದಕ್ಕೆ? ಈ ವರ್ಕ್ ನೇಚರ್ ಹೇಗಿರಬೇಕು ಸರ್ ಯಶಸ್ಸಿಗೆ, ಅಥವಾ ನನ್ನ ಕನಸನ್ನು ಪೂರ್ತಿ ಮಾಡ್ಕೊಳ್ಳೋದಕ್ಕೆ? ಈಸ್ ಇಟ್ ಅ ಮಲ್ಟಿ ಟಾಸ್ಕಿಂಗ್ ಆರ್ ಅ ಡೀಪ್ ವರ್ಕ್, ಅಥವಾ ಎರಡೂನಾ, ಏನು? ಮೇಡಮ್, ನಾನು ಪ್ರಾಮಾಣಿಕವಾಗಿ ಹೇಳಬೇಕು ಅಂದರೆ ಐ ಡೋಂಟ್ ಬಿಲೀವ್ ಇನ್ ಮಲ್ಟಿ ಟಾಸ್ಕಿಂಗ್. ದೇರ್ ಇಸ್ ನಥಿಂಗ್ ಕಾಲ್ಡ್ ಮಲ್ಟಿ ಟಾಸ್ಕಿಂಗ್. ಅದು ತಿರ್ಗಾ ನಮ್ಮನ್ನು ಪೆದ್ರನ್ ಮಾಡೋಕ್ಕೆ ಅಂತ ಮಾಡಿರೋಂಥ ಅದು ವೆಸ್ಟರ್ನ್ ಕಾನ್ಸೆಪ್ಟ್, ಪಾಶ್ಚಾತ್ಯ ರೀತಿ. ಅದು ಹೆಂಗೆ ಮೇಡಮ್ ಮಾಡ್ತೀರಾ? ನೀವು ಒಂದು ಕೈಯಲ್ಲಿ ನೀರು ಇಟ್ಕೊಳ್ಳಿ, ಇಲ್ಲಿ ಬರಿತಾ ನೀರು ಕುಡಿಯೋಕ್ಕೆ ಹೋಗಿ ನೋಡೋಣ ನೀವು ಸರಿ ಕುಡಿತೀರಾ ಅಂತ. ಚೂರಾರು ನೀವು ಸ್ಪಿಲ್ ಆಗುತ್ತೆ, ಚೆಲ್ಕೊತೀರಿ ನೀವು. ಮಲ್ಟಿ ಟಾಸ್ಕಿಂಗ್ ಇಲ್ಲ ಮೇಡಮ್, ಅದು ಸುಮ್ಮನೆ ಹೇಳೋದು. ನೀವು ಯಾವುದನ್ನು ಪೂರ್ಣವಾಗಿ ಮಾಡಿರಲ್ಲ. ಇಲ್ಲಿ ಗಮನ ಯಾವುದರ ಒಂದಕ್ಕೆ ಪೂರ್ಣವಾಗಿ ನೀವು ಕೊಡದೆ ಇದು ಎಲ್ಲ ಅರ್ಧ ಮಾಡಿರ್ತೀರ. ನೀವು ನೋಡೋಣ, ಒಂದೇ ಸಮಯದಲ್ಲಿ 4 ಕೆಲಸಗಳನ್ನು ಪರಿಪೂರ್ಣವಾಗಿ ಮಾಡಿ ತೋರಿಸಿ ನನಗೆ ನೋಡೋಣ. ಸಾಧ್ಯನೇ ಇಲ್ಲ. ನೀವು ಡ್ರೈವ್ ಮಾಡ್ತಾ ಮೊಬೈಲು ನೋಡ್ತೀರಾ, ಹೇಗೆ ಸಾಧ್ಯ? ಆಕ್ಸಿಡೆಂಟ್ ಆಗೇ ಆಗುತ್ತೆ. ಒಂದು ಸ್ವಲ್ಪ ಹೊತ್ತಿಗೆ ನೋಡ್ತೀರಾ, ಹಿಂಗೆ ಮಾಡಿ ಅದು ಅಲ್ಲ. ಅದು
ಮಲ್ಟಿ ಟಾಸ್ಕಿಂಗ್ ಅನ್ನೋ ಕಾನ್ಸೆಪ್ಟೇ ನನ್ನ ಪ್ರಕಾರ ಎಗೈನ್ ಯಾರೋ ಒಬ್ರು ನನಗೆ ಅದಾಗಿದೆ, ನನಗೆ ಸಿದ್ಧಿಸಿದೆ ಅಂತ ಹೇಳಿದ್ರೆ ಗುಡ್ ಫಾರ್ ದೆಮ್. ನನ್ನ ಪ್ರಕಾರ ನನಗೆ ಸಾಧ್ಯ ಇಲ್ಲ. ನನ್ನ ಪ್ರಕಾರ ಮಲ್ಟಿ ಟಾಸ್ಕಿಂಗ್ ಅನ್ನೋದು ಅದು ಪಾಶ್ಚಾತ್ಯ ರೀತಿ. ದೆರ್ ಈಸ್ ನಥಿಂಗ್ ಕಾಲ್ಡ್ ಮಲ್ಟಿ ಟಾಸ್ಕಿಂಗ್. ಯು ಕ್ಯಾನ್ ಡೆಲಿಗೇಟ್. ಎಕ್ಸಾಕ್ಟ್ಲಿ. ಏನಂದರೆ ನೀವು ಯುವರ್ ಅ ಬಾಸ್, ನೀವು 4 ಕೆಲಸನೂ ಒಟ್ಟಿಗೆ ಮಾಡಿಸ್ಬೋದು. 4 ಜನ ಯೋಗ್ಯರನ್ನು ಕರೆಸಿ ಅವ್ರಿಗೆ ಅದನ್ನು ವಿಂಗಡಣೆ ಮಾಡಿಬಿಟ್ಟಿರ್ತೀರ, ಡೆಲಿಗೇಟ್ ಮಾಡಿರ್ತೀರ ನಿಮ್ಮ ಕೆಲಸಗಳನ್ನ. ಅದು ಮಾಡಿ ಎಲ್ಲ ಆಯಿತಾ ಅಂತ ನೀವು ನೋಡಿ ಅದನ್ನು ನೀವು ಮಾಡ್ಬೋದು. ಡೆಲಿಗೇಷನ್ ಆಫ್ ವರ್ಕ್ ಈಸ್ ಪಾಸಿಬಲ್. ಬಟ್ ನೀವೇ 4 ಕೆಲಸ ಒಟ್ಟಿಗೆ ಮಾಡ್ತೀನಿ, ಐ ಆಮ್ ಡೂಯಿಂಗ್ ಮಲ್ಟಿ ಟಾಸ್ಕಿಂಗ್, ಅದು ಸಾಧ್ಯ ಇಲ್ಲ. ನನ್ನ ಪ್ರಕಾರ ಇಲ್ಲ. ನೀವು ಇಮೇಲು ಬರೀತಾ, ಯಾರ ಜೊತೆನೋ ಫೋನನ್ನು ಮಾತಾಡ್ತೀರಿ, ಇಲ್ಲ ಅಲ್ಲಿ ಸೆಂಟೆನ್ಸ್ ಫಾರ್ಮ್ ಕರೆಕ್ಟ್ ಆಗಿರಲ್ಲ, ಇಲ್ಲ ಇವ್ರ ಹತ್ರನೋ ಆಡಬಾರ್ದು ಮಾತಾಡಿರ್ತೀರ.